ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನೋಡಿ, ಇವತ್ತೊಂದು ತರ್ಬೂಜದ್ದು, ಇವಾಗ ಸಮ್ಮರ್ ಆಗಿರೋದ್ರಿಂದ ಒಂದು ಜ್ಯೂಸ್ನ ಮಾಡ್ತಿದ್ದೀನಿ. ನೋಡಿ, ಬೆಲ್ಲ ತೊಗೊಂಡಿದ್ದೀನಿ, ಒಂದು 1/4 kg ಅಷ್ಟು. ನೀರಿನಲ್ಲಿ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ನೀರಲ್ಲಿ ಫುಲ್ಲು ನೆನೆದು ಬಿಡಲಿ ಸ್ವಲ್ಪ. ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ತರ್ಬೂಜ ಅಂತ ಬರುತ್ತಲ್ಲ, ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ, ಈಗ ಸಮ್ಮರ್ ಆಗಿರೋದ್ರಿಂದ ತುಂಬ ಕೂಲಾಗಿ ಸಖತ್ತಾಗಿರುತ್ತೆ. ಓಕೆನಾ, ನಾನೊಂದು 2 ಲೀಟ್ರಷ್ಟು ನೀರನ್ನ ತೊಗೊತಿದ್ದೀನಿ. ಬೆಲ್ಲ ನೆನೆಸ್ಬಿಟ್ಟು ಇಟ್ಬಿಡೋಣ ಒಂದು ಕಡೆ ಸೈಡ್ಗೆ. ನೆನೆದಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಮಿಕ್ಸಿನ ಮಾಡಿಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ತುಂಬ ನೀವು ಅದನ್ನು ಎರಿಯೋದಿರುತ್ತಲ್ಲ, ಬೇಕಾದ್ರೆ ಅದ್ರಲ್ಲಿ ಬೇಕಾದರೂ ಫುಲ್ಲು ಫೈನ್ ಇದ್ರ ಥರ ಬೇಕಾದ್ರೂ ನೀವು ಬೆಲ್ಲನ ಇದು ಮಾಡ್ಕೋಬೋದು. ನಾನು ಸ್ವಲ್ಪ ದಪ್ಪನೇ ಕೆಚ್ಚಿ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿ ನೆನೆದಕ್ಕೆ ಬಿಟ್ಬಿಡೋಣ. ಇವಾಗ ಹಣ್ಣನ್ನು ತೊಗೊಂಡಿದ್ದೀನಿ ನಾನು, ಸಿಪ್ಪೆಲ್ಲ ಎರೆದಿದ್ದೀನಿ. ಅದನ್ನು ನನ್ನ ಮಗಳು ಕಟ್ ಮಾಡ್ತಿದ್ದಾಳೆ. ಈ ಥರ ಈಗ ಸ್ವಲ್ಪ ದಪ್ಪನೇ ಎಲ್ಲ ಬೀಜಗಳನ್ನೆಲ್ಲ ಒಳಗಡೆ ತೆಗೆದುಬಿಟ್ಟು, ಬೀಜನ ತೆಗೆದುಕೊಳ್ಳಿ. ನೀವು ಕೈನಲ್ಲಿ ಬೇಕಾದರೂ ತೆಗಿಬೋದು, ಇಲ್ಲ ಸ್ಪೂನಲ್ಲಿ ಬೇಕಾದರೂ ತೆಗಿಬೋದು. ನೀವು ಸ್ಪೂನಲ್ಲಿ ಬೇಕಾದರೂ ತೆಗೆದುಬಿಟ್ಟು ಆ ಬೀಜನೆಲ್ಲ ತೆಗೆದಿಸ್ಬಿಡಿ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೇ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸ್ಪೂನಲ್ಲಿ ಅವಳು ಅದರಲ್ಲಿ ಸರಿಯಾಗಿ ಬರಲಿಲ್ಲ ಅನಿಸುತ್ತೆ, ಅದಕ್ಕೀಗ ಸ್ಪೂನ್ನ ತೊಗೊಂಡು ತೆಗಿತಾ ಇದ್ದಾಳೆ. ಅವಳಿಗೆ ಅಡುಗೆ ಮಾಡೋದು ತುಂಬ ಇಂಟ್ರೆಸ್ಟ್ ಫ್ರೆಂಡ್ಸ್. ಹಾಗಾಗಿ ಅವಳ ಕೈಲೇ ಒಂದೊಂದು ಕೆಲಸಗಳನ್ನ ನಾನು ಮಾಡಿಸೋದು, ಪ್ರೀತಿಯಿಂದ ಮಾಡ್ತಾಳೆ ಅವಳು ತುಂಬ ಚೆನ್ನಾಗಿ. ಓಕೆನಾ, ಇವಾಗೆಲ್ಲ ತೆಗೆದಾಯಿತು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಬೀಜ ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಇದನ್ನು ಬೇಕಾದ್ರೆ ನಾವು ತಿನ್ಬೋದು ಫ್ರೆಂಡ್ಸ್, ಒಣಗಿಸ್ಬಿಟ್ಟು. ಓಕೆ, ಇವಾಗ ದಪ್ಪನೇ, ತುಂಬ ಚಿಕ್ಕದಾಗೇನು ಬೇಕಾಗಿಲ್ಲ. ಮಿಕ್ಸಿನಲ್ಲಿ ಹಾಕೋದ್ರಿಂದ ದಪ್ಪನೇ ಪೀಸ್ ಮಾಡ್ಕೊಳ್ಳಿ. ಈ ಥರ ದಪ್ಪದಾಗಿ ಪೀಸನ್ನ ಮಾಡಿಕೊಡಿ. ಗೊತ್ತಿದೆಯಲ್ಲ ಫ್ರೆಂಡ್ಸ್, ಅದೇನು ಹೇಳ್ಕೊಡೋಂಥ ಅವಶ್ಯಕತೆ ಇಲ್ಲ, ಮನೆಯಲ್ಲಿ ಮಾಡ್ತಾಯಿರ್ತೀರಿ. ತರಕಾರಿಗಳು ಕಟ್ ಮಾಡೋದು ಆ ಥರದ್ದೆಲ್ಲ. ಸಾರಿ, ಕೆಮ್ಮು ಬರ್ತಾ ಇರ್ತಾವಾಗ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ. ಓಕೆನಾ, ಈ ಥರ ಕಟ್ ಮಾಡಿಬಿಟ್ಟು ಎಲ್ಲ ದಪ್ಪನೇ ಇದ್ದರೆ ಸಾಕು. ಮಿಕ್ಸಿನಲ್ಲಿ ಹಾಕ್ತೀವಲ್ಲ, ಇದು ಸಾಫ್ಟ್ ಇರುತ್ತೆ, ಬೇಗ ಗ್ರೈಂಡ್ ಆಗಿಬಿಡುತ್ತೆ. ಒಂದು ಜಾರ್ನ ತೊಗೊಳ್ಳೋಣ. ಇವಾಗ ದೊಡ್ಡ ಜಾರ್ನಲ್ಲಿ ಎಲ್ಲ ಪೀಸಸ್ನೂ ಹಾಕ್ಕೊಂಡು ಒಂದು ಸಲ ಒಂದು 5 ನಿಮಿಷ ರುಬ್ಬಿಬಿಟ್ರೆ ಸಾಕು ಅಷ್ಟೇ. ಒಂದು ಸಲ ಮುಂದೆ ಹಿಂದೆ ಮಾಡ್ತೀವಲ್ಲ, ಹಾಗೆ ಮಾಡಿದ್ರು ಸಾಕು. ಇಲ್ಲ ನಾರ್ಮಲಾಗಿ ನಾವು ರುಬ್ತೀವಲ್ವ ಸಾಂಬಾರು ಮಸಾಲೆಗಳ್ನೆಲ್ಲ, ಹಾಗೆ ಮಾಡಿದ್ರು ಓಕೆ. ಇವಾಗ ಹಾಕ್ಕೊಂಡಾಯ್ತು ಫೈನಲಾಗಿ. ನೀರು ಏನು ಹಾಕೋಂಗಿಲ್ಲ. ಓಕೆನಾ, ನೋಡಿ ರುಬ್ಬಾಯ್ತು. ಇವಾಗ ವಾವ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಓಕೆ, ಇವಾಗ ಒಂದು ದೊಡ್ಡ ಪಾತ್ರೆನ ತೊಗೊಂಡು ಇದರಲ್ಲಿ ಆ ಬೆಲ್ಲನ ನೆನೆಸಿಟ್ಟಿದ್ವಲ್ಲ ಅದನ್ನು ಸೋದಿಸ್ಕೊಳ್ತಾ ಇದ್ವಿ. ಅದರಲ್ಲಿ ಕಡ್ಡಿ ಕಸರು ಏನಾದರೂ ಇದ್ದರೆ ಬಾಯಿನಲ್ಲಿ ಸಿಕ್ತಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಸ್ವಲ್ಪ ನೆನೆಸ್ಬಿಟ್ಟು ಫೈನಲಾಗಿ ಅದರಲ್ಲಿ ಕಡ್ಡಿ ಕಸರು ಏನಾದರೂ ಇದ್ದರೆ ಎಲ್ಲ ಈ ಥರ ಸೋದಿಸ್ಕೋಬೇಕಾಗತ್ತೆ. ನೋಡಿ, ಕಡ್ಡಿ ಏನಾದರೂ ಇದ್ದರೆ ಬಂದ್ಬಿಡುತ್ತೆ, ಬಟ್ ಇರಲ್ಲ, ಆದ್ರೂ ಬಾಯಿನಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರಲ್ಲ. ಇವಾಗ ನೀರು ನಮಗೆ ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ನೀರು ಎಷ್ಟು ಬೇಕು, ಮನೆಯಲ್ಲಿ ಎಷ್ಟು ಜನ ಇದ್ದೀರಿ, ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು 3-4 ಲೀಟರ್ ಬೇಕಾದ್ರೆ ಮಾಡ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಕುಡಿಬೋದು. ಕೋಲ್ಡಾಗಿ ಸಖತ್ತಾಗಿರುತ್ತೆ. ಇವಾಗ 1.5-2 ಲೀಟರ್ ನೀರನ್ನ ಹಾಕಿದ್ವಿ ನಾವು. ಬೆಲ್ಲನ ಫಸ್ಟು ನೆನೆಸಿಟ್ಕೊಳ್ಳಿ ಫ್ರೆಂಡ್ಸ್. ಓಕೆ,
ಇಲ್ಲಾಂದರೆ ಸಾರಿ ಮಧ್ಯದಲ್ಲಿ ಎಲ್ಲ ಬೆಲ್ಲ ಕರಗೆಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರಲ್ಲ. ಫಸ್ಟು ನೀವು ಎಲ್ಲದನ್ನು ಮಾಡ್ಕೊಡೋಕೆ ಮುಂಚೆ ಬೆಲ್ಲನ ಫಸ್ಟು ನೆನೆಸ್ಬಿಟ್ಟು ಇಟ್ಕೊಂಬಿಡಿ ನೀವು. ಇಲ್ಲ ಟೈಮ್ ಇಲ್ಲ ನಮಗೆ ಅಂದರೆ ನೀವು ತುರಿಯೋದಿರುತ್ತಲ್ಲ, ನಾವು ಕ್ಯಾರೆಟ್ ಎಲ್ಲ ತುರ್ಕೊಳ್ತೀವಲ್ವ, ಅದರಲ್ಲಿ ಬೇಕಾದರೂ ನೀವು ತುರಿಬೋದು ಬೆಲ್ಲನ. ಇಲ್ಲ ಫೈನಾಗಿ ಕಟ್ ಮಾಡಿಬಿಟ್ಟು ಇದು ಮಾಡ್ಬೋದು. ನೋಡಿ ಇವಾಗ ರುಬ್ಬಿರೋಂಥದ್ದನ್ನು ಇದ್ರೊಳಗಡೆ ಈಗ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸರ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಬಟ್ ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಈ ಸಮ್ಮರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಕಮೆಂಟ್ನ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಹೇಗೆ ಬಂತು ಅಂತೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಈಗ ಸ್ವಲ್ಪ ಏಲಕ್ಕಿನ 1-2-3 ಏಲಕ್ಕಿನ ಕೆಜ್ಕೊಂಡು ಅದರ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ಫೈನಲಾಗಿ ಇವಾಗ ಕರ್ಬೂಜ ಜ್ಯೂಸ್ ಆಯಿತು ನೋಡಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ನೀವು ಬೆಲ್ಲ ಬೇಡಾದರೆ ಸಕ್ಕರೆ ಬೇಕಾದರೂ ಹಾಕ್ಬೋದು, ಬಟ್ ಸಕ್ಕರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ರೆಡಿಯಾಗಿದೆ, ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು.